ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಲೋಕ ವ್ಲಾಗ್ಸ್. ಹಾಗೆ ಇವತ್ತು ಹಾಬ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆ ಈಸಿಯಾಗಿ ಕ್ಲೀನ್ ಮಾಡೋದನ್ನು ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನು ಬರುತ್ತೆ. ಆಗ ಮೊದಲಿಗೆ ವಿಡಿಯೋ ನೋಡ್ಬೋದು. ವಾರದಲ್ಲಿ ಒಂದು ದಿನ ನಾನು ಡೀಪ್ ಕ್ಲೀನ್ ಮಾಡ್ತೀನಿ, ಬಾಕಿ ಅಂತ ಹಾಗೆ ಮೇಲೆ ನೀಟಾಗಿ ಕ್ಲೀನಾಗಿ ಒರೆಸ್ಕೊಳ್ತೀನಿ. ಹಾಗೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲನೂ ತೆಗೆದುಬಿಟ್ಟು ಬರ್ನರ್ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ನೆನೆ ಹಾಕಿಬಿಡ್ತೀನಿ. ಏಕೆಂದರೆ ವಾರ ವಾರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟಾಗಿ ಗಲೀಜಾಗಿರೋದಿಲ್ಲ. ಹಾಗೆ ಇದನ್ನು ಕ್ಲೀನಾಗಿ ವಾಶ್ ಮಾಡಬೇಕಂತ ಹೇಳಿದ್ರೆ ಈ ಬೆಂಡ್ ಏನಿದೆ ಬೆಂಡಲ್ಲಿ ನೀಟಾಗಿ ಪ್ರೆಸ್ ಮಾಡಿ ನೀಟಾಗಿ ಉಜ್ಜಿದ್ರೆ ಸಾಕು, ನೀಟ್ ಕ್ಲೀನ್ ಆಗುತ್ತೆ. ಈ ಗ್ರೀನ್ ಬ್ರಷ್ ಏನಿದೆ ಅದರಲ್ಲಿ ಉಜ್ಜಕ್ಕೆ ಹೋಗಬೇಡಿ. ಹಾಗೆ ಅದರಲ್ಲಿ ಪ್ರೆಸ್ ಮಾಡಿ ಉಜ್ಜಿದ್ರೆ ಏನಾಗುತ್ತೆ ಅಂದರೆ ಸ್ಕ್ರ್ಯಾಚಸ್ ಆಗುತ್ತೆ. ನಾನು ಫಸ್ಟ್ ಟೈಮ್ ಅದೇ ಥರನೇ ಮಾಡಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಕೂಡ. ಹಾಗೆ ಈ ಟೀತ್ ಬ್ರಷ್ ಏನಿದೆ ಇದರಲ್ಲಿ ಕೂಡ ಸಣ್ಣ ಸಣ್ಣ ಇದೇನಿದೆ ಆ ಗಲೀಜೆಲ್ಲ ಹೋಗುತ್ತೆ. ಇದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾರ್ಮಲ್ ಬ್ರಷಲ್ಲೆಲ್ಲ ಅಷ್ಟಾಗಿ ಹಿಂಗೆ ಉಜ್ಜಿದ್ರೆ ಅಷ್ಟು ಸಂದಿಲೆಲ್ಲ ಹೋಗೋದಿಲ್ಲ. ಹಾಗಾಗಿ ಈ ಟೀತ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ವಾಶ್ ಮಾಡ್ಕೊಳ್ತೀನಿ. ಇದನ್ನು ಯಾರೂ ಯೂಸ್ ಮಾಡಿರಲ್ಲ, ದೇವ್ರ ದೀಪಕ್ಕೋಸ್ಕರ ಮತ್ತು ಈ ರೀತಿ ಹಾಫ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಒಂದು ಕಿಚನಲ್ಲಿ ಟೀತ್ ಬ್ರಷ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀಟಾಗಿ ಉಜ್ಬೋದು. ಆಮೇಲೆ ಇದು ಏನಪ್ಪ ಅಂತ ಹೇಳಿದ್ರೆ ಇದು ಸೆನ್ಸರ್, ಇದು ಒಳಗಡೆ ಏನಿದೆ ಅದು ಗ್ಯಾಸ್ ಆನ್ ಆಗುತ್ತಲ್ಲ ಅಲ್ಲಿ ಒಂದು ಡ್ರಾಪ್ ನೀರು ಬಿದ್ರೂ ಈ ಗ್ಯಾಸ್ ಹತ್ತೋದಿಲ್ಲ ಆ ಥರ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕಿಚನ್ ಕ್ಲೀನಿಂಗ್ ಎಲ್ಲ ಸ್ಪ್ರೇ ಸಿಕ್ಕತ್ತೆ, ಅದನ್ನು ಹಾಕಿ ಹಾವ್ಗೆ ಕ್ಲೀನ್ ಮಾಡಬೇಡಿ. ಟೈಲ್ಸಲ್ಲೆಲ್ಲ ಆಯಿಲೆಲ್ಲ ಬಿದ್ದು ಅದು ಜಿಡ್ಡಾಗಿ ಗಟ್ಟಿಯಾಗಿ ಇರುತ್ತೆ, ಅದನ್ನು ಒರೆಸೋಕ್ಕಾಗಲಿಲ್ಲ ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಬಳಸ್ಕೋಬೋದು. ಆದರೆ ಈ ಹಾವ್ಗೆಲ್ಲ ಗ್ಯಾಸ್ ಹಾವ್ಗೆಲ್ಲ ಸ್ಪ್ರೇ ಬಾಟಲಿಂದ ಎಲ್ಲ ಸ್ಪ್ರೇ ಮಾಡೋದು ಈ ರೀತಿ ಎಲ್ಲ ಮಾಡಬೇಡಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹಾಬ್ಗೂ ಗ್ಯಾಸ್ ಸ್ಟವ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರೆ ಗ್ಯಾಸ್ ಹಾಬಲ್ಲಿ ಮೇಲೆ ಮತ್ತು ಕೆಳಗಡೆನೂ ಕ್ಲೋಸ್ ಇರುತ್ತೆ. ಆದರೆ ಗ್ಯಾಸ್ ಸ್ಟವ್ ಒಲೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೇಲ್ಗಡೆ ಏನು ಸ್ವಲ್ಪ ಓಪನ್ ಆಗೂ ಇರುತ್ತೆ, ಮತ್ತೇನಾದರೂ ಹಾಲು ಅಥವಾ ಸಾಂಬಾರು ಏನಾದರೂ ಸೋರಿದ್ರೆ ಕೆಳಗಡೆ ಬೀಳೋ ಥರ, ಮತ್ತು ಕೆಳಗಡೆನೂ ಕೂಡ ಓಪನ್ ಇರುತ್ತೆ. ಇವೆರಡೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಹಾಗೆ ಏನಾದ್ರೂ ಇದರಲ್ಲಿ ಒಂದು ಡ್ರಾಪ್ ಆಲೆ ಆಗಲಿ ಸಾಂಬಾರಾಗಲಿ ಏನಾದರೂ ಸೋರಿದ್ರೆ ಅದು ಕೆಳಗಡೆ ಹೋಗೋದಿಲ್ಲ, ಹರಿದು ಸ್ಲ್ಯಾಬ್ ಕೆಳಗಡೆ ಇರುತ್ತೆ ಅಷ್ಟೇ. ಅದರಲ್ಲಿ ಹಾಗೆ ಡೈರೆಕ್ಟಾಗಿ ಬೀಳುತ್ತೆ. ಮತ್ತು ಅದರಲ್ಲಿ ಕೂಡ ಏನಂತ ಹೇಳಿದ್ರೆ ಏನಾದರೂ ಬರ್ನರಲ್ಲಿ ಅದು ಹುಕ್ಕಿ ಕರೆ ಆಗಿ ಉಳ್ಕೊಳ್ಳೋ ಅಂಥದ್ದು ಮತ್ತು ಒಳಗಡೆ ಹೋಗೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಇದರಲ್ಲಿ ಏನೂ ಇರೋದಿಲ್ಲ. ನಾನು ಇದನ್ನು ಸ್ಲ್ಯಾಬಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಫಿಕ್ಸ್ ಮಾಡಿ ಕೂಡ ಇಟ್ಕೋಬೋದು. ಹಾಲು ಸಾಂಬಾರು ಏನಾದರೂ ಉಗ್ತಾ ಇರುತ್ತೆ, ಫಿಕ್ಸ್ ಮಾಡಿದ್ರೆ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಕೂಡ, ಅದೊಂದಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದನ್ನು ಹಾಗೆ ಇಟ್ಕೊಂಡ್ರೆ ಮತ್ತೇನಾದರೂ ಚಲ್ಲಿದ್ರೆ ಅದನ್ನು ಎತ್ತಿಬಿಟ್ಟು ಕೂಡ ಒರೆಸ್ಕೋಬೋದು. ಹಾಗೆ ಇದು 16 kg ಇದೆ. ಹಾಬೆಲ್ಲ ಏನಪ್ಪ ಅಂತ ಹೇಳಿದ್ರೆ ಗ್ಯಾಸ್ ಒಲೆನೇ ಆಗಿರಲಿ ಅಥವಾ ಹಾಬೆ ಆಗಿರಲಿ ಜಾಸ್ತಿ ತೂಕ ಇರೋ ಅಂಥದ್ದನ್ನು ತಗೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಅದರಲ್ಲಿ ಏನಾದರೂ ಒಂದು ನಾವು ಪಾತ್ರೆ ಇಟ್ಟಾಗ ಅದು ಜರ್ಗ ಆಡಬಾರ್ದು, ಆ ರೀತಿ ಇರಬೇಕು. ಮತ್ತು 8 mm ತಿಕ್ನೆಸ್ ಇರೋ ಅಂಥದ್ದನ್ನೇ ತೊಗೋಬೇಕು. ಅದರಲ್ಲಿ ಒಡೆದೋಗೋ ಅಂಥದ್ದು ಇದೇನು ಗ್ಲಾಸ್ ಈ ಥರ ಆಗೋದಿಲ್ಲ. ಸ್ಕ್ರ್ಯಾಚ್ ಅಂದರೆ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವೋ ಅದ್ರ ಥರ. ನಾನು ತುಂಬಾ ಎತ್ತಾಕಿದ್ದೀನಿ ಇದ್ರ ಮೇಲೆ, ಅಂದರೆ ಇದುವರೆಗೂ ಏನೂ ಆಗಿಲ್ಲ, ಏನೂ ಸ್ಕ್ರ್ಯಾಚ್ ಆಗಿಲ್ಲ. ಎಷ್ಟೋ ಸಾರಿ ಅಡುಗೆ ಮಾಡ್ತಾ ಮಾಡ್ತಾ ಕುಕ್ಕರೆಲ್ಲ ಕೈ ಬಿದ್ದೋಗಿರೋದು ಉಂಟು. ಅರೆ ತುಂಬ ನೀಟ್ ಚೆನ್ನಾಗಿದೆ. ನೀವೇನಾದರೂ ಗ್ಯಾಸ್ ಒಲೆ ತೊಗೋಬೇಕು ಅಥವಾ ಟಾಪ್ ಹಾಬ್ ತೊಗೋಬೇಕು ಅಂತ ಏನಾದ್ರು ಕನ್ಫ್ಯೂಸ್ ಇದ್ದರೆ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ ಅಡ್ವಾಂಟೇಜ್ ಜಾಸ್ತಿ ಹಾಬಲ್ಲೇ ಇರುತ್ತೆ. ಹಾಗೆ ಇದರಲ್ಲಿ ಒಂದು ಡ್ರಾಪ್ ನೀರು ಹೋಗೋದಕ್ಕೂ ಚಾನ್ಸೇ ಇರಲ್ಲ. ಏಕೆಂದರೆ ಹಾಲು ಸಾಂಬಾರು ಹುಕ್ತಾನೆ ಇರುತ್ತೆ ಅಡುಗೆ ಮಾಡ್ತಿರುವಾಗ. ಅದು ಏನಾದರೂ ಹುಕ್ಕಿದ್ರೆ ಅದು ಜಾರಿ ಏನು ಸ್ಲ್ಯಾಬ್ ಇರುತ್ತೆ ಅಲ್ಲಿ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈ ಒಲೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಬರ್ನರ್ ಹತ್ರ ಅಥವಾ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಏನಾದರೂ ಹಾಲು ಸಾಂಬಾರು ಹೋದರೆ ಅದು ಹುರಿದು ನಾವು ಅದನ್ನು ಕೆಳಗಡೆ ಇಳಿಸೋ ಅಷ್ಟರೊಳಗೆ ಅದು ಕಪ್ಪಾಗಿ ಅದರೊಳಗಡೆ ಸೇರಿಕೊಂಡು ಗ್ಯಾಸ್ ಎಲ್ಲ ಕಟ್ಕೊಳ್ಳೋದು ಅಥವಾ ಒಲೆ ಹುರಿದಂಗೆ ಆಗೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ನೀವು ಕೂಡ ಫೇಸ್ ಮಾಡಿರ್ತೀರ. ಆದರೆ ಇದರಲ್ಲಿ ಈ ರೀತಿ ಪ್ರಾಬ್ಲಮ್ಮೇ ಇರೋದಿಲ್ಲ. ಹಾಗಾಗಿ ಇದೊಂದು ಮೈನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈಗ ಹಾಬಲ್ಲಿ ಕೆಳಗಡೆ ಎಲ್ಲ ಹೋಗಿ ಹುಳ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಕೆಳಗಡೆ ಹೋಗೋದಕ್ಕೆ ಒಂದು ಡ್ರಾಪು ಕೂಡ ನೀರು ಹೋಗೋದಕ್ಕೆ ಆಗಲಿ ಏನು ಜಾಗ ಇರಲ್ಲ, ಅದು ಹರಿದುಬಿಟ್ಟು ಸ್ಲ್ಯಾಬ್ ಮೇಲೆ ಬೀಳುತ್ತೆ ಅಷ್ಟೇ. ಅದು ಬಿಟ್ಟರೆ ತುಂಬಾ ಚೆಂದ ನನಗೆ ಹಾಬ್ ಯೂಸ್ ಮಾಡೋದು. 2 ವರ್ಷದಿಂದ ಯೂಸ್ ಮಾಡ್ತಾನೇ ಇದ್ದೀನಿ. ನನಗೆ ತುಂಬಾ ಇಷ್ಟ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇತ್ತು ಇವಾಗ ಗೊತ್ತಾಗಿದೆ. ಏಕೆಂದರೆ ಎಲ್ಲರೂ ಹೇಳ್ತಾರೆ ಹಾಬ್ ತೊಗೋಬಾರ್ದು, ಅದರಲ್ಲಿ ತುಂಬಾ ಕಷ್ಟ, ಹಂಗೆ ಹಿಂಗೆ 1 ವರ್ಷಕ್ಕೇ ನೀವು ಅದನ್ನು ತೆಗೆದು ಹಾಕ್ತೀರಂತ. ನನಗೆ ಯೂಸ್ ಮಾಡಿರೋ ಪ್ರಕಾರ
ಹಾಬ್ ಓಕೆ ಬೆಸ್ಟ್ ಅಂತ ಅನಿಸ್ತಾ ಇದೆ. ಹಾಬ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಷ್ರೊಳಗೆ ಇದೆಲ್ಲ ನೆಂದಿರುತ್ತೆ, ನೀರಲ್ಲಿ ಹಾಕಿ ನೆನೆಸಿಟ್ಟಿರ್ತೀನಿ. ಇವಾಗ ನಾರ್ಮಲ್ ಏನು ಪಾತ್ರೆ ತೊಳೆಯೋ ಸೋಪ್ ಇರುತ್ತೆ ಅದರಲ್ಲಿ ವಾಶ್ ಮಾಡ್ಕೊಳ್ತೀನಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹುಣಸೆ ಹಣ್ಣಿಂದ ಬೇಕಾದರೆ ವಾಶ್ ಮಾಡ್ಬೋದು. ಇವಾಗ ಬರ್ನರ್ ಏನಿರುತ್ತೆ ಅದು ಬ್ರಾಸಲ್ಲಿ ಇರುತ್ತಲ್ಲ, ಹಾಗಾಗಿ ನಾನೇನಿಲ್ಲ ನಾರ್ಮಲಾಗಿ ಸೋಪಲ್ಲೇ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ತೀನಿ. ಒಂದು ಸಾರಿ ಇದನ್ನು ವಾಶ್ ಮಾಡ್ಕೊಂಡಾದಮೇಲೆ ಒಂದು ಸಾರಿ ತೊಳೆದ್ಬಿಟ್ಟು ಬ್ರಷಲ್ಲಿ ವಾಶ್ ಮಾಡ್ಕೊಳ್ತೀನಿ, ಏಕೆಂದರೆ ಇದರಲ್ಲಿ ಸೋಪ್ ಏನಾದರೂ ಇರುತ್ತೆ ಅಂತ. ಹಾಬ್ ಕ್ಲೀನಿಂಗಲ್ಲಿ ಜೊತೆಗೆ ಬಳಸೋವಂಥ ವಸ್ತುಗಳೇನಿರುತ್ತೆ, ಸೀಸರ್ ಹಾಗೆ ವಿಶಲ್, ಸಿಕ್ಲ ಇವೆಲ್ಲನೇ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆಯಿಲ್ ಎಲ್ಲ ಹಾರಿರುತ್ತೆ, ಹಾಗಾಗಿ ಹಾಬ್ ಕ್ಲೀನ್ ಮಾಡಬೇಕಾದ್ರೆ ಬರ್ನರ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಏಕೆಂದರೆ ತಿಂಗಳಿಗೆ ಒಂದಾದ್ರೂ ನನಗೆ ಟೀತ್ ಬ್ರಷ್ ಬೇಕಾಗುತ್ತೆ, ಅಷ್ಟು ಕ್ಲೀನಾಗಿ ಉಜ್ಜಿ ಇದು ಮಾಡೋದ್ರಿಂದ. ಹಾಗೆ ಇದನ್ನು ಬಳಸೋದಕ್ಕೆ ಯಾವುದೇ ರೀತಿ ಕೆಮಿಕಲ್ ಸೋಪ್ ಆಗಲಿ ಅಥವಾ ಯಾವುದನ್ನು ಯೂಸ್ ಮಾಡಲ್ಲ, ಬೂದಿಯಿಂದ ಮಾಡಿರೋ ಸೋಪನ್ನಷ್ಟೇ ಬಳಸ್ತೀನಿ ನಾನು. ಹಾಗೆ ಊರಲ್ಲೆಲ್ಲ ಅಮ್ಮ ಅವರೆಲ್ಲ ಬೂದಿ ತಗೊಂಡು ಪಾತ್ರೆನ ತೊಳಿತಾರೆ. ಈಗ ಏನು ಜಾಸ್ತಿಯಾಗಿ ಹೋಗಲ್ಲ ಅದನ್ನು. ದೇವ್ರ ದೀಪ ಎಲ್ಲ ಕೂಡ ಬೂದಿಯಿಂದನೇ ತೊಳಿತಾರೆ, ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಿರುತ್ತೆ. ಆದರೆ ಬೂದಿ ಸಿಕ್ಕಲ್ವಲ್ಲ, ಹಾಗೆ ಬೂದಿಯಿಂದ ಮಾಡಿರೋ ಅಂಥ ಸೋಪಲ್ಲಿ ನಾನು ಇದನ್ನು ವಾಶ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಮಾರ್ಕ್ ಕೂಡ ಕೊಟ್ಟಿರ್ತಾರೆ, ಇದನ್ನು ನೋಡಿಕೊಂಡು ಫಿಕ್ಸ್ ಮಾಡಬೇಕು. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀಟಾಗಿ ಒರೆಸ್ಕೋಬೇಕು. ಚೆನ್ನಾಗಿ ಒಂದು ಡ್ರೈ ಬಟ್ಟೆನ, ಸಾಫ್ಟಾಗಿರೋ ಬಟ್ಟೆನ ತಗೊಂಡು ನೀಟಾಗಿ ಕ್ಲೀನಾಗಿ ಒರೆಸ್ಕೊಬಿಟ್ಟು ಫಿಕ್ಸ್ ಮಾಡಿದ್ರೆ ನೀಟಾಗಿ ಇದಾಗುತ್ತೆ. ಇಲ್ಲಾಂದರೆ ಹಸಿಯಾಗಿದ್ರೂ ಕೂಡ ಇದು ಆನ್ ಆಗೋದಿಲ್ಲ. ಹಾಬ್ ಬಗ್ಗೆ ಇನ್ನೂ ಏನಾರ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಕ್ಲೀನ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಒಂದು ಸಾರಿ ಕ್ಲೀನ್ ಆದಮೇಲೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.